Hello my dear students, today's class we are going to discuss about economic importance of bryophytes and also we are going to start pteridophytes. In previous class we have already discussed about characteristics of bryophytes, that are we have studied plant body and reproduction and thallic structure and different characters of bryophytes. Today's class we are going to discuss about economic importance of bryophytes. The first economic importance is ecological succession. Ecological succession means soil formation. Bryophytes are helping to the ecological succession and means environment ಗೆ ನಮ್ಮ ಪರಿಸರಕ್ಕೆ bryophytes ಇಂದ ಸಹಾಯ ಆಗುತ್ತೆ. ಯಾವ ರೀತಿಯಾಗಿ ಅಂದರೆ soil formation. Bryophytes are helps to the soil formation. Soil formation ಗೆ bryophytes ಸಹಾಯ ಮಾಡುತ್ತೆ. Bryophytes are helps to the soil formation, and then bryophytes are helps to the prevention of soil erosion. Bryophytes prevent the soil erosion. Soil erosion. Okay, bryophytes are preventing the soil erosion. How bryophytes are preventing the soil erosion? Okay, as we studied, bryophytes are grown to the up to the light ground. Bryophytes ಈ ಒಂದು ಭೂಮಿಯ ಸರ್ಫೇಸ್ ಗಳ ಮೇಲೆ, ಇದು ಲ್ಯಾಂಡ್, ಈ ಒಂದು ಲ್ಯಾಂಡ್ ಸರ್ಫೇಸ್ ಗಳ ಮೇಲೆ bryophytes ಬೆಳೆಯುತ್ತೆ. ಓಕೆ, ಆ ಭೂಮಿಯ ಮೇಲೆ ಒಂಥರ ಚಾಪೆ ಹಾಸಿದಂತರ, ಒಂಥರ ಹಾಸಿಗೆ ತರ, ಹುಲ್ಲಿನ ತರ ಬೆಳೆಯುತ್ತೆ. ಆ ರೀತಿಯಾಗಿ ಬೆಳೆದ್ರೆ ಏನಾಗತ್ತಪ್ಪ ಅಂದ್ರೆ, ಇವಾಗ ಮಣ್ಣಿನ ಸವಕಳಿ ತಡೆಗಟ್ಟುತ್ತೆ. ಸಾಯಿಲ್ ಎರೋಷನ್ ಅಂದ್ರೆ ಏನು? ಮಣ್ಣಿನ ಸವಕಳಿ ಅಂದ್ರೆ ಮಣ್ಣು ಫ್ಲೋ ಆಗೋದು, ಕೊಚ್ಕೊಂಡು ಹೋಗೋದು. ಇವಾಗ ಜೋರಾಗಿ ಮಳೆ ಬಂದಾಗ ಏನಾಗುತ್ತೆ, ಒಂದು ಪ್ಲೇಸಲ್ಲಿ ಇರುವಂತಹ ಮಣ್ಣು ಇನ್ನೊಂದು ಪ್ಲೇಸಿಗೆ ಬಂದು ಒಂದ್ ಕಡೆ ಗುಡ್ಡೆ ಆಗಿರುತ್ತೆ. ಅದೇ ಒಂದು ಹುಲ್ಲುಗಡ್ಡೆ ಬೆಳೆದಿರುತ್ತೆ, ಒಂದು ಯಾವುದೋ ಒಂದು ಗ್ರಾಸ್ ಬೆಳೆದಿರುತ್ತೆ. ಆ ಒಂದು ಗ್ರಾಸ್ ಇಲ್ಲಿರುವಂಥ ಮಣ್ಣು ಫ್ಲೋ ಆಗಲ್ಲ. ಯಾಕೆ? ಅಲ್ಲಿ ಗ್ರಾಸ್ ರೂಟ್ಸು ಆ ಮಣ್ಣನ್ನು ಹೋಲ್ಡ್ ಮಾಡಿರುತ್ತೆ. ಸೊ ಇಲ್ಲಿ ಸಹ ಹಾಗೆ ಈ ಒಂದು ಲ್ಯಾಂಡ್ ಸರ್ಫೇಸ್ ಮೇಲೆ bryophytes ಬೆಳೆದಿರುತ್ತೆ. ಈ bryophytes ಮಣ್ಣನ್ನ ತಮ್ಮ ರೂಟ್ ಮೂಲಕ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ರೂಟ್ ಬೆಳೆದಿರುತ್ತೆ ಮಣ್ಣಿನೊಳಗಡೆ. ಸೊ ಎಷ್ಟೇ ಮಳೆ ಬಂದರೂ ಈ ಒಂದು ಮಣ್ಣು ಫ್ಲೋ ಆಗಲ್ಲ. ಓಕೆ, ಸಪೋಸ್ ಇಲ್ಲಿ ಯಾವುದೇ ಒಂದು bryophytes ಬೆಳೆದಿಲ್ಲ, ಯಾವುದೋ ಒಂದು ಗ್ರಾಸ್ ಪ್ಲಾಂಟ್ ಬೆಳೆದಿಲ್ಲ ಅಂತ ಒಂದು ಮಣ್ಣು ಏನಾಗುತ್ತೆ, ಫ್ಲೋ ಆಗುತ್ತೆ, ಮಣ್ಣಿನ ಸವಕಳಿ ಆಗುತ್ತೆ. ಸೊ ದೀಸ್ ಆರ್ ಪ್ರಿವೆಂಟಿಂಗ್ ದಿಸ್ ಸಾಯಿಲ್ ಎರೋಷನ್. ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತೆ. ಯಾವ ರೀತಿಯಾಗಿ ತಡೆಗಟ್ಟುತ್ತೆ? ಆ ಒಂದು ಭೂಮಿ ಮೇಲೆ ಅಥವಾ ಒಂದು ಲ್ಯಾಂಡ್ ಮೇಲೆ ಒಂಥರ ಬೆಳೆಯುತ್ತೆ, ಗ್ರೋ ಆಗುತ್ತೆ. ಯಾವ ರೀತಿಯಾಗಿ ಗ್ರೋ ಆಗುತ್ತೆ? ಆ ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ, ತಮ್ಮ ರೂಟ್ಸನ್ನು ಆ ಭೂಮಿ ಒಳಗಡೆ ಬಿಟ್ಟಿರುತ್ತೆ. ಸೊ ಈ ರೀತಿಯಾಗಿ bryophytes ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತೆ. ಆ್ಯಂಡ್ ದೆನ್ ಥರ್ಡ್ ಒನ್ ಈಸ್ these are having good water holding capacity. These are having good water holding capacity. These are having good water holding capacity. Bryophytes are having a very good water holding capacity. Water holding capacity ಅಂದ್ರೆ ಏನು? ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯ. ಬೆನಿಫಿಟ್ಸ್ ಏನು? ಆ ಒಂದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆದಷ್ಟು ಅದರ ಲಾಭ ಏನು? ಆ ಒಂದು ಪ್ಲಾಂಟು ಜಾಸ್ತಿ ದಿನಗಳ ತನಕ ಸರ್ವೈವ್ ಆಗುತ್ತೆ. ಈ ಒಂದು bryophytes ಅನ್ನ ನರ್ಸರಿಗಳಲ್ಲಿ ಜಾಸ್ತಿ ಬೆಳೆಸ್ತಾರೆ, ಜಾಸ್ತಿ ಉಪಯೋಗಿಸ್ತಾರೆ. ಯಾಕೆ ಉಪಯೋಗಿಸ್ತಾರೆ? ನರ್ಸರಿ ಅಂದ್ರೆ ಏನು? ಪ್ಲಾಂಟನ್ನು ಗ್ರೋ ಮಾಡೋದು. ಆ ಒಂದು ಸೀಡ್ನ ಹಾಕಿ ಆ ಒಂದು ಪ್ಲಾಂಟನ್ನು ಒಂದು ಪರ್ಟಿಕ್ಯುಲರ್ ಡೇಸ್ ತನಕ ಆ ಪ್ಲಾಂಟನ್ನು ಗ್ರೋ ಮಾಡೋದು. ಸೊ ನಾವು bryophytes ನರ್ಸರಿಗಳಲ್ಲಿ ಯೂಸ್ ಮಾಡಿದ್ರೆ, ಆ ಒಂದು ಪ್ಲಾಂಟ್ ಗ್ರೋ ಮಾಡೋ ಜೊತೆ ಇದನ್ನು ಗ್ರೋ ಮಾಡಿದ್ರೆ ಏನಾಗುತ್ತೆ ಅಂದರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಅಂದರೆ, ಆ ಸುಮಾರು ಒಂದು ಸ್ವಲ್ಪ ದಿನ ಬಿಟ್ಟು ಅದಕ್ಕೆ ವಾಟರ್ ಹಾಕಲಿಲ್ಲ ಅಂದರೂ, ಅದಕ್ಕೆ ನೀರು ಹಾಕಲಿಲ್ಲ ಅಂದರೂ ಆ ಒಂದು ಪ್ಲಾಂಟು ಸಾಯಲ್ಲ, ಆ ಒಂದು ಪ್ಲಾಂಟು ಒಣಗಲ್ಲ. ಸೊ ದೀಸ್ ಆರ್ ಹ್ಯಾವಿಂಗ್ ಅ ಗುಡ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯ bryophytesಗೆ ಜಾಸ್ತಿ ಇರುತ್ತೆ. ನೀರನ್ನು ಎಷ್ಟು ಹಿಡಿದಿಟ್ಕೊಳ್ಳುತ್ತೋ ಆ ಒಂದು ಪ್ಲಾಂಟು ಅಷ್ಟು ಜಾಸ್ತಿ ದಿನ ಆ ಒಂದು ಪ್ಲಾಂಟ್ ನೀರು ಇಲ್ಲದೇನು ಸರ್ವೈವ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಗುಡ್
ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ, ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯ ಬ್ರಯೋಫೈಟ್ಸಿಗಿದೆ. ಅಂಡ್ ದೆನ್ ಫೋರ್ತ್ ಒನ್ ಈಸ್ ಪೀಟ್ ಫ್ಯೂಯಲ್. Peat fuel. Here, peat means massive. Peat means massive plants. Massive plant which grows in marshy areas. Peat fuel ಅನ್ನು ನಾವು ಪ್ರಿಪೇರ್ ಮಾಡ್ತೀವಿ ಬ್ರಯೋಫೈಟ್ಸ್ ಇಂದ. ವಾಟ್ ಈಸ್ peat fuel? Peat fuel means massive plant which grows in marshy area. These are spongy-like plants. Spongy-like structures ಇರುತ್ತೆ. ಒಂದು ಮಾರ್ಷಿ ಏರಿಯಾದಲ್ಲಿ ಬೆಳೆಯುವಂತಹ ಒಂದಿಷ್ಟು ಪ್ಲಾಂಟ್. ಈ ಒಂದು ಪ್ಲಾಂಟ್ಸ್ ಇಂದ ನಾವು ಏನು ಮಾಡ್ತೀವಿ ಅಂದ್ರೆ ಪೀಟ್ ಫ್ಯೂಯಲ್ ಅನ್ನ ಇಂಧನವನ್ನ ನಾವು ತಯಾರು ಮಾಡ್ತೀವಿ. ದಟ್ ಈಸ್ ಕಾಲ್ಡ್ peat fuel. So bryophytes are used to manufacture or preparation of peat fuel. Okay, and then fifth one economic importance is food source. It is very good food source. Bryophytes are also used for food source ಅನ್ನಾಗಿ ನಾವು ಬ್ರಯೋಫೈಟ್ಸ್ ಅನ್ನ ಉಪಯೋಗ ಮಾಡ್ತೀವಿ. ಓಕೆ, ಅಂಡ್ ಸಿಕ್ಸ್ತ್ ಒನ್ ಈಸ್ ಮೆಡಿಸಿನಲ್ ಯೂಸ್. Bryophytes are used to medicinal purpose. Medicinal uses. ಓಕೆ, ಆ ಮೆಡಿಸಿನಲ್ಲಿ ಯಾವ ಒಂದು ಬ್ರಯೋಫೈಟ್ಸ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಪಾಲಿಟ್ರೈಕಮ್ ಅನ್ನೋ ಒಂದು ಬ್ರಯೋಫೈಟ್ಸ್ ಅನ್ನ ನಾವು ಮೆಡಿಸಿನಲ್ ಯೂಸ್ಗೆ ನಾವು ಉಪಯೋಗ ಮಾಡ್ತೀವಿ. ಮೆಡಿಸಿನಲ್ ಯೂಸ್ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಕೆಲವೊಂದಿಷ್ಟು ಫುಡ್ ಸಪ್ಲಿಮೆಂಟ್ಸ್ ಅನ್ನ ಅಥವಾ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅನ್ನ, ಸುಮಾರು ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅನ್ನ ನಾವು ಪಡ್ಕೊಳ್ಳೋದಕ್ಕೋಸ್ಕರ ನಾವು ಬ್ರಯೋಫೈಟ್ಸ್ ಅನ್ನ ನಾವು ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಆ ಒಂದು ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಒಂದು ಬ್ರಯೋಫೈಟ್ಸ್ ಯಾವುದಂದ್ರೆ ಪಾಲಿಟ್ರೈಕಮ್. ಸೊ ದಿಸ್ ಈಸ್ ಆಲ್ ಅಬೌಟ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ bryophytes. So bryophytes is completed here. Then we are going to start pteridophytes. Pteridophytes is coined by a scientist. The name is Haeckel. Pteridophyte is coined by a scientist. His name is Haeckel. Haeckel ಅನ್ನೋ ಒಬ್ಬರು ಸೈಂಟಿಸ್ಟು ಟೆರಿಡೋಫೈಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಹ್ಯಾಕಲ್ ಅನ್ನೋ ಒಬ್ಬರು ಸೈಂಟಿಸ್ಟು. ಟೆರಿಡೋಫೈಟ್ಸ್ ಆರ್ ನೋನ್ ಆಸ್ ಸೀಡ್ ಬಿಯರಿಂಗ್ ಪ್ಲಾಂಟ್ಸ್. ದೀಸ್ ಆರ್ ಕಾಲ್ಡ್ ಸೀಡ್ಲೆಸ್. Pteridophytes are known as seedless. These are known as seedless vascular plants. Seedless vascular cryptogams. Okay, pteridophyte ಅನ್ನ ಹ್ಯಾಕಲ್ ಅನ್ನೋ ಸೈಂಟಿಸ್ಟ್ ಪಾಯಿಂಟ್ ಮಾಡ್ತಾರೆ. ಮೀನ್ಸ್ ಈ ಹ್ಯಾಕಲ್ ಅನ್ನೋ ಸೈಂಟಿಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. Pteridophyte are also known as seedless vascular cryptogam. Seedless ಅಂದ್ರೇನು? The seed non seed bearing plants. Seedless ಅಂದ್ರೆ not bearing seeds. Not bear seeds. Seed plant. Vascular plants andre which is present vascular bundles. Presence of vascular
xylem and phloem, and these do not contain true xylem and phloem. True xylem and phloem. True xylem and phloem, and these are not having companion cell. Companion cells. Okay. These are coming to the general characteristics of pteridophytes. Pteridophytes are also known as seedless plants. Seedless plants means these are not bearing seeds. ಈ ಒಂದು ಪ್ಲಾಂಟ್ಗಳಲ್ಲಿ ಟೆರಿಡೋಫೈಟ್ಗಳಲ್ಲಿ ಸೀಡ್ಸೇ ಇರಲ್ಲ. ದೀಸ್ ಆರ್ ಕಂಪ್ಲೀಟ್ಲಿ ಸೀಡ್ಲೆಸ್ ಪ್ಲಾಂಟ್. ಒಂದು ಬೀಜವನ್ನು ಇದು ಹೊಂದಿರಲ್ಲ, ಟೆರಿಡೋಫೈಟ್ಸ್ ಹೊಂದಿರಲ್ಲ. ಆ್ಯಂಡ್ ದೀಸ್ ಆರ್ ವೆಸ್ಕ್ಯುಲಾರ್ ಪೆಟ್ರೋಗ್ಯಾಮ್ಸ್. ದೀಸ್ ಆರ್ ವೆಸ್ಕ್ಯುಲಾರ್ ಪ್ಲಾಂಟ್ಸ್. ವೆಸ್ಕ್ಯುಲಾರ್ ಪ್ಲಾಂಟ್ಸ್ ಅಂದರೆ ಏನು? ದೀಸ್ ಪ್ಲಾಂಟ್ಸ್ ಆರ್ ಹ್ಯಾವಿಂಗ್ ವೆಸ್ಕ್ಯುಲಾರ್ ಬಂಡಲ್ಸ್. These are having vascular bundles like xylem and phloem. Xylem and phloem vascular bundles irutte. Okay. Seedless means what? These are not bear seed plant. ಈ ಒಂದು ಟೆರಿಡೋಫೈಟ್ ಅಲ್ಲಿ seeds present ಇರಲ್ಲ. Vascular bundles, presence of vascular bundles. Vascular bundles ಅಂದ್ರೆ ಅದು xylem and phloem. Okay. These are the first vascular plants. Okay. ಇವು first vascular plants ಆಗಿದೆ. Okay, vascular bundles ಈ ಒಂದು ಪ್ಲಾಂಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. These are the first plants which having vascular bundles like xylem and phloem. Okay, this is containing xylem and phloem, and these xylem is do not contain true xylem and phloem. Is do not contain true xylem and phloem, and phloem is not containing companion cell. ಸಂಗಾತಿ ಜೀವಕೋಶಗಳು ಅಂತ ಕರೀತಾರೆ. ಸಂಗಾತಿ ಜೀವಕೋಶಗಳು phloem vessels ನಲ್ಲಿ ಮೀನ್ಸ್ phloem vascular bundles ನಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಹಿಯರ್ xylem ಅಲ್ಲಿ ಟ್ರೂ xylem ಇರಲ್ಲ. ಟ್ರೂ xylem ಮತ್ತೆ phloem ಇರಲ್ಲ. ಮತ್ತೆ phloem ಅಲ್ಲಿ ಕಂಪ್ಯಾನಿಯನ್ ಸೆಲ್ಸ್ ಇರಲ್ಲ. ಓಕೆ, ಕೀಪ್ ಇನ್ ಮೈಂಡ್. ಟೆರಿಡೋಫೈಟ್ ಅಂದಮೇಲೆ ನಿಮಗೆ ಫಸ್ಟ್ ನೆನಪಾಗಬೇಕಾದ ವಿಷಯ ಏನಪ್ಪ ಅಂದರೆ ದೀಸ್ ಆರ್ ನಾನ್ ಬಿಯರಿಂಗ್ ಸೀಡ್ ಪ್ಲಾಂಟ್. ಸೀಡ್ಲೆಸ್ ಪ್ಲಾಂಟ್. ಬೀಜವನ್ನು ಹೊಂದದೇ ಇರುವಂತಹ ಒಂದು ಸಸ್ಯ ಯಾವುದಪ್ಪ ಅಂದರೆ ಟೆರಿಡೋಫೈಟ್ಸ್. ಇವುಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಸೀಡ್ಸು ಇರಲ್ಲ. ಮತ್ತು ವೆಸ್ಕ್ಯುಲಾರ್ ಪ್ಲಾಂಟ್ಸ್. ದೀಸ್ ಆರ್ ಹ್ಯಾವಿಂಗ್ ವೆಸ್ಕ್ಯುಲಾರ್ ಬಂಡಲ್ಸ್. ಆ್ಯಂಡ್ the another characteristics is where it is occur, where the pteridophytes are growing. These are growing in moist and shady places. These are growing in moist and shady places. These are growing in moist and shady places. And plant body. Coming to the plant body is differentiated into root, shoot and leaf. Coming to the plant body, this is occurrence, means where these are growing. And coming to the plant body, is differentiated. Plant body is differentiated into root, shoot and leaves. Root, shoot and leaves. Okay. General characteristics. The where these occur, where these pteridophytes are growing. Pteridophytes are growing in moist and shady places. Moisture containing places and shady places. ನೆರಳುಗಳು ಜಾಸ್ತಿ ಎಲ್ಲಿ ನೆರಳು ಬೀಳುತ್ತೆ ಅಂತ ಒಂದು ಪ್ಲೇಸಲ್ಲಿ, ಮಾಯಿಶ್ಚರ್ ಕಂಟೈನಿಂಗ್ ಪ್ಲೇಸಸ್ಸಲ್ಲಿ ಟೆರಿಡೋಫೈಟ್ ಗ್ರೋ ಆಗುತ್ತೆ. ಆ್ಯಂಡ್ ಪ್ಲಾಂಟ್ ಬಾಡಿ, ಕಮಿಂಗ್ ಟು ದ ಪ್ಲಾಂಟ್ ಬಾಡಿ, ದೀಸ್ ಪ್ಲಾಂಟ್ಸ್ ಆರ್ ಡಿಫ್ರೆನ್ಶಿಯೇಟೆಡ್ ಇಂಟು ರೂಟ್, ಶೂಟ್ ಆ್ಯಂಡ್ ಲೀವ್ಸ್. ಈ ಒಂದು ಟೆರಿಡೋಫೈಟ್ಗಳ ಸಸ್ಯಗಳ ಒಂದು ದೇಹ ರಚನೆ ಅಥವಾ ಒಂದು ಸಸ್ಯದ ರಚನೆ ಹೇಗಿರುತ್ತಪ್ಪ ಅಂದರೆ ಡಿಫ್ರೆನ್ಶಿಯೇಟೆಡ್ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಇದು ರೂಟ್, ಇದು ಶೂಟ್, ಇದು ಲೀವ್ಸ್, ಈ ರೀತಿಯಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು.
Now let us see diagrammatic representation of pteridophytes. This is the diagrammatic representation of pteridophyta. The example of pteridophyta are Selaginella and Lycopodium. These are the two examples of pteridophyta. Okay, here you can see the body is differentiated into leaf and root and shoot. Okay, here we can see leaf-like structure and rhizoids, and this is the cone-like structure. Okay, pteridophytes are producing cones. Okay, ಕೋನ್ ಶಂಕುವಿನ ಆಕಾರದ ಒಂದು ರಚನೆಯನ್ನ ಟೆರಿಡೋಫೈಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ದಿಸ್ ಈಸ್ ರೈಜಾಯ್ಡ್ಸ್. ದ ಮೇನ್ ಫಂಕ್ಷನ್ ಆಫ್ ರೈಜಾಯ್ಡ್ಸ್ ಈಸ್ ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್ ಅಂಡ್ ವಾಟರ್. ಓಕೆ, ರೈಜಾಯ್ಡ್ಸ್ ಅವ್ರದ್ದು ಮೇನ್ ಫಂಕ್ಷನ್ ಏನಪ್ಪಾ ಅಂದ್ರೆ ವಾಟರ್ ಮತ್ತೆ ಮಿನರಲ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಮತ್ತೆ ಇದು ಕೋನ್, ದಿಸ್ ಈಸ್ ಕಾಲ್ಡ್ ಕೋನ್. ಆ ಒಂದು ಲೀವ್ಸ್ ತುಂಬಾ ಇಕ್ಕಟ್ಟಾಗಿ ಬೆಳೆದಿರುತ್ತೆ. ಲೀವ್ಸ್ ತುಂಬಾ ಇಕ್ಕಟ್ಟಾಗಿ ಬೆಳೆದು ಕೋನ್ ಲೈಕ್ ಸ್ಟ್ರಕ್ಚರ್ ಅನ್ನು ಫಾರ್ಮ್ ಮಾಡುತ್ತೆ. ದಿಸ್ ಈಸ್ ಸೆಲಾಜಿನೆಲ್ಲಾ ಸ್ಟ್ರಕ್ಚರ್ ಅಂಡ್ ದಿಸ್ ಈಸ್ ಲೈಕೋಪೋಡಿಯಂ. ಓಕೆ, these pteridophytes are producing both male and female cones. Okay, and next is these plants are sporophytic plants. These plants are sporophytic plants. These are sporophytic plants. Here sporophytic means these are producing spores. These are spore bearing plants. And the leaves of these plants, the leaves of pteridophytes are two types. Leaves of pteridophytes are mainly divided into two types, that is smaller and larger. Okay, the leaves of pteridophytes, the pteridophytes producing two types of leaves. The first one is smaller leaves and second one is larger leaves. Pteridophytes ಗಳು ಎರಡು ತರನಾದಂತಹ ಲೀವ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಚಿಕ್ಕದಾಗಿರುವಂತಹ ಲೀವ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ and ಇನ್ನೊಂದು ದೊಡ್ಡದಾಗಿರೋ ಲೀವ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. The smaller leaves is called microphytes. The smaller leaves is called microphytes and larger leaves is called megaphytes. And the example of microphytes is Lycopodium. The example of microphytes is Lycopodium. And example of megaphytes is fern. Okay, pteridophytes are producing two types of leaves, that are smaller leaves and larger leaves. The smaller leaves is called microphytes, larger leaves is called megaphytes. The example of microphytes is Lycopodium. Lycopodium is the example of microphytes and fern is the example of megaphytes. And leaves are compactly arranged. The leaves are compactly arranged. The leaves are compactly arranged to form cone. Or strobilus. ಈ ಒಂದು ಸ್ಟ್ರಕ್ಚರ್ ಅನ್ನ ನಾನು ಕೋನ್ ಅಂತ ಹೇಳಿದ್ದೀನಿ. ಏನಾಗಿದೆ, ಈ ಲೀವ್ಸ್
ಆಗಿದೆ. ಇಲ್ಲಿ ಬರ್ತಾ ಬರ್ತಾ ಏನಿದೆ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಆಗಿದೆ, ಅಂದ್ರೆ ಒತ್ತೊತ್ತಾಗಿ ಇದು ತುಂಬಾ ಇಕ್ಕಟ್ಟಾಗಿ ಲೀವ್ಸ್ ಗ್ರೋ ಆಗಿದೆ ಅಂತ ಒಂದು ಸ್ಟ್ರಕ್ಚರ್ಗೆ ನಾವು ಕೋನ್ ಅಂತ ಕರೀತೀವಿ. ಕೋನ್ ಅಂದ್ರೆ ಶಂಕುವಿನ ಆಕಾರದ ಒಂದು ಸ್ಟ್ರಕ್ಚರ್, ಒಂದು ಶಂಕುವಿನ ಆಕಾರದ ಒಂದು ರಚನೆ. ಇನ್ ಟೆರಿಡೋಫೈಟಾ leaves are compactly arranged. See, leaves are compactly arranged. ತುಂಬಾ ಇಕ್ಕಟ್ಟಾಗಿ ಬೆಳೆದಿರುತ್ತೆ leaves are compactly arranged and later it forms cones. Okay, cone ಅಂದ್ರೆ ಯಾವ ರೀತಿಯಾಗಿರುತ್ತೆ, ಈ ಒಂಥರ ಶಂಕುವಿನ ಆಕಾರದ ರಚನೆಯಲ್ಲಿ ಇರುತ್ತೆ. ಯು ನೋ ದಿ ಐಡಿಯಾ ಆಫ್ ಕೋನ್ ಸ್ಟ್ರಕ್ಚರ್. ಕೋನ್ ಅಂದ್ರೆ ಯಾವ ಸ್ಟ್ರಕ್ಚರ್ ಇರುತ್ತೆ ಅಂತ ನಿಮಗೆ ಐಡಿಯಾಸ್ ಇದೆ. ಸೊ ಅವ್ದು ಕೋನ್ ಸ್ಟ್ರಕ್ಚರ್ ಅಲ್ಲಿ ಟೆರಿಡೋಫೈಟಾದ ಲೀವ್ಸ್ ಬೆಳೆಯುತ್ತೆ. ಯಾವ ರೀತಿಯಾಗಿ ಅಂದ್ರೆ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಆಗುತ್ತೆ ಲೀವ್ಸ್ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಆಗಿ ಕೋನ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಕೋನ್ ಈಸ್ ಆಲ್ಸೋ ಕಾಲ್ಡ್ ಸ್ಟ್ರಾಬಿಲಸ್. This cone is called strobilus. This is the important questions for your examination. They may ask what is cone. Cone andre enu anta kelbodu. You have to write the leaves are compactly arranged to form cone and it is also called strobilus. Okay, leaves e ತುಂಬಾ ಇಕ್ಕಟ್ಟಾಗಿ ಬೆಳೆದು ಅಥವಾ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಆಗಿ ಕೋನ್ ಆಗಿ ಫಾರ್ಮೇಷನ್ ಆಗುತ್ತೆ. And the leaves bear spores. The leaves bears spores. The leaves bears spores, that is called sporophytes. Okay, ನಮಗೆ ಕೋನ್ ಅಂದ್ರೆ ಏನು ಗೊತ್ತಾಯ್ತು. ಅಂದ್ರೆ what are cones? The pteridophyte leaves are compactly arranged and later it forms cones. But here the leaves bear spores. Spores ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂತ ಒಂದು ಸ್ಟ್ರಕ್ಚರ್ ಗೆ ನಾವು ಸ್ಪೋರೋಫೈಟ್ಸ್ ಅಂತ ಕರೀತೀವಿ. The leaves bear spores, that is called sporophytes. Sporophytes means spore bearing leaves, means spores ಅನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು leaves. These are spore bearing leaves. These are producing spores. And sometimes leaves bears, which bears the type of spores. Sometimes leaves bear sporangium. Sometimes leaves bear sporangium, and these sporangium producing sori. Okay, these leaves producing one type of spores, that is called homospores. The leaves which bear one type of spore is called homospores. And then the leaves producing different, the leaves produce bear different type of spores is called
of spores. Leaves ಕೇವಲ ಒಂದೇ ತರನಾದಂತಹ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅಂತಹ ಒಂದು ಸ್ಪೋರ್ಸ್ಗೆ ನಾವು ಏನಂತೀವಿ ಅಂದ್ರೆ ಅಂತಹ ಒಂದು ಪ್ಲಾಂಟ್ಸ್ಗೆ ಹೋಮೋಸ್ಪೋರ್ಸ್. ಹೋಮೋ ಮೀನ್ಸ್ ಸೇಮ್, ಹೋಮೋ ಮೀನ್ಸ್ ಸೇಮ್, ಒನ್. Homo means one type of spores. Homospores means the leaves bear same type or one type. The leaves bear one type of spores. It is called homospores. And heterospores. Heterospores means the leaves bearing different types of spores. The leaves bearing different types of spores, that is called heterospores. ಲೀವ್ಸ್ಗಳು ಡಿಫ್ರೆಂಟ್ ಟೈಪ್ಸ್ ಆದಂತಹ ಡಿಫ್ರೆಂಟ್ ಟೈಪ್ಸ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುವಂತಹ ಒಂದು ಪ್ಲಾಂಟ್ಸ್ಗೆ ನಾವು ಹೆಟೆರೋಸ್ಪೋರ್ಸ್ ಅಂತ ಕರಿತೀವಿ. ಹೋಮೋಸ್ಪೋರ್ಸ್ ಅಂದರೆ ಸೇಮ್, ಅಂದರೆ ಒನ್. ಹೆಟೆರೋ ಮೀನ್ಸ್ ಡಿಫ್ರೆಂಟ್. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಟೆರಿಡೋಫೈಟ್ಸ್. Pteridophytes are growing moist and shady places. Plant ಮಾಯಿಶ್ಚರ್ ಇದ್ದಂತಹ ಒಂದು ಶೇಡಿ ಪ್ಲೇಸಸ್ ಅಲ್ಲಿ ಟೆರಿಡೋಫೈಟ್ಸ್ ಬೆಳೆಯುತ್ತೆ. And the body of pteridophytes is differentiated into leaves, roots and shoot. ನಾವು ಟೆರಿಡೋಫೈಟ್ ಇಂದ ಬಾಡಿ ಅನ್ನು ನಾವು ಡಿಫರೆನ್ಶಿಯೇಟ್ ಮಾಡಬಹುದು. ಲೀವ್ಸ್ ಇಂದ ಡಿಫರೆನ್ಶಿಯೇಟ್ ಮಾಡಬಹುದು ಅಥವಾ ರೂಟ್ ಇಂದ ಡಿಫರೆನ್ಶಿಯೇಟ್ ಮಾಡಬಹುದು. So this is the diagrammatic representation of pteridophytes. So this is the cone structure. Okay, this is the cone structure and this is rhizoids. And there are two examples of pteridophyta, that is Selaginella and Lycopodium. This is the Selaginella structure and this is Lycopodium structure. Okay, then coming to the characteristics of plant body, leaves of pteridophytes are two types. Pteridophytes leaves are producing two types of leaves. The first one is smaller leaves and second one is larger leaves. The smaller leaves are called microphyte. The smaller leaves are called microphytes and larger leaves we are calling megaphytes. ಚಿಕ್ಕದಾಗಿರುವಂತಹ ಒಂದು ಎಲೆನ ನಾವು ಮೈಕ್ರೋಫೈಟ್ಸ್ ಅಂತ ಕರಿತೀವಿ, ದೊಡ್ಡದಾಗಿರುವಂತಹ ಲೀವ್ಸ್ ಅನ್ನು ನಾವು ಮೆಗಾಫೈಟ್ಸ್ ಅಂತ ಕರಿತೀವಿ. ದ ಎಕ್ಸಾಂಪಲ್ ಆಫ್ ಮೈಕ್ರೋಫೈಟ್ಸ್ ಈಸ್ ಲೈಕೋಪೋಡಿಯಂ. ಚಿಕ್ಕದಾಗಿರುವಂತಹ ಒಂದು ಲೀವ್ಸ್ಗೆ ಮೈಕ್ರೋಫೈಟ್ಸ್ಗೆ ಎಕ್ಸಾಂಪಲ್ ಲೈಕೋಪೋಡಿಯಂ ಅಂಡ್ ಮೆಗಾಫೈಟ್ಸ್ಗೆ ಎಕ್ಸಾಂಪಲ್ ಫೋರ್. ಅಂಡ್ then leaves are compactly arranged to form cone structure. leaves ಇಕ್ಕಟ್ಟಾಗಿ ಕಾಂಪ್ಯಾಕ್ಟ್ ಆಗಿ ಹತ್ತಟ್ಟಾಗಿ ಅಡ್ಜಸ್ಟ್ ಆಗಿ ಕೋನ್ ಆಗಿ ಫಾರ್ಮೇಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹಿಯರ್ ಇಲ್ಲಿ ಲೀವ್ಸ್ ಬಿಡಿಬಿಡಿಯಾಗಿದೆ, ಲೀವ್ಸ್ ದೊಡ್ಡದಾಗಿದೆ, ಬರ್ತಾ ಏನಾಗಿದೆ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿದೆ, ಅಂದರೆ ಒಂದಕ್ಕೊಂದು ಇಕ್ಕಟ್ಟಾಗಿ ಅರೇಂಜ್ ಆಗಿ ಆ ಒಂದು ಸ್ಟ್ರಕ್ಚರ್ಗೆ ನಾವು ಕೋನ್ ಅಂತ ಕರಿತೀವಿ. ಕೋನ್ ಫಾರ್ಮೇಷನ್ ಆಗಿರುತ್ತೆ. ಇದು ನಾರ್ಮಲ್ ಲೀವ್ಸ್ ತರ ಸಾಫ್ಟ್ ಆಗಿರಲ್ಲ. ದಿಸ್ ಇಸ್ ಹಾರ್ಡ್, ದಿಸ್ ಇಸ್ ಲಿಟಲ್ ಬಿಟ್ ಹಾರ್ಡ್ ಕಂಪೇರಿಂಗ್ ಟು ಲೀವ್ಸ್. ಇದು ಕೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಕೋನ್ಸ್, ಮೇಲ್ ಅಂಡ್ ಫಿಮೇಲ್ ಕೋನ್ಸ್. ಮೇಲ್ ಮತ್ತೆ ಫಿಮೇಲ್ ಕೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಟೆರಿಡೋಫೈಟ್ಸ್. ಅಂಡ್ ಓಕೆ, ಯು ಕಮ್ ಟು ನೋ ವಾಟ್ ಈಸ್ ಕೋನ್ಸ್. ಅಂಡ್ ಕೋನ್ಸ್ ಇಸ್ ಆಲ್ಸೋ ಕಾಲ್ಡ್ ಸ್ಟ್ರಾಬಿಲಸ್. ಅಂಡ್ ದ ಲೀವ್ಸ್ bear spores. The leaves are producing spores, that is called sporophytes. Leaves is producing spores. ಎಲೆಗಳು ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂತಹ ಒಂದು ಪ್ಲಾಂಟ್ಸ್ ಏನಂತೀವಿ ಸ್ಪೋರೋಫೈಟ್ಸ್ ಅಂತ ಕರೀತೀವಿ. ಸ್ಪೋರೋಫೈಟ್ಸ್ ಮೀನ್ಸ್ ಸ್ಪೋರ್ bearing leaves. The one which plants are producing spores are called spirophytes. And sometimes leaves bear sporangium. Sometimes leaves are producing sporangium producing spores. And then the leaves bear one type of spores. Okay, ನಾವು ತಿಳ್ಕೊಂಡ್ವಿ ಲೀವ್ಸ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಆ ಒಂದು ಲೀವ್ಸ್ ಎರಡು ಟೈಪ್ ಆದಂತಹ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವ ರೀತಿ ಅಂದರೆ ಹೋಮೋಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಆಮೇಲೆ ಹೆಟೆರೋಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೋಮೋಸ್ಪೋರ್ಸ್ ಅಂದ್ರೆ ಏನು? ಲೀವ್ಸ್ ಬಿಯರ್ ಒನ್ ಟೈಪ್ ಆಫ್ ಸ್ಪೋರ್ಸ್. ಲೀವ್ಸು ಬರೀ ಒಂದೇ ತರನಾದಂತಹ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಹೋಮೋಸ್ಪೋರ್ಸ್ ಅಂತ ಕರಿತೀವಿ. ಆ್ಯಂಡ್ ಲೀವ್ಸ್ ಬಿಯರಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್. ದ ಲೀವ್ಸ್ ಆರ್ ಪ್ರೊಡ್ಯೂಸಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್ ಕಾಲ್ಡ್ heterospores. So this is all about the general characteristics of Pteridophyta. The remaining general characteristics and remaining characteristics features will be discussed in next class. Till then, thank you.